ಸಂಧ್ಯಾವಂದನ ಮಾಡುವಂತಹ ವ್ಯಕ್ತಿ 10 ಗಾಯತ್ರಿ ಜಪ ಮಾಡ್ತಿದ್ರೆ 100 ಮಾಡಬೇಕು. 100 ಮಾಡುವವನು 1000 ಮಾಡಬೇಕು. 1000 ಮಾಡ್ತಾ ಇದ್ರೆ ಬರೀ ನಾನು ಗಾಯತ್ರಿಯ ಜಪ ಮಾಡೋದಲ್ಲ, ನಾರಾಯಣ ಅಷ್ಟಾಕ್ಷರ ಮಂತ್ರ ಇದಕ್ಕೆ 3 ಪಟ್ಟು ಮಾಡಬೇಕು. ದೇವರ ಪೂಜೆಯನ್ನು ಮಾಡದೇ ಇದ್ದವ ಮಾಡಲು ಪ್ರಾರಂಭ ಮಾಡಬೇಕು. ಮಾಡಿದವನಾಗಿದ್ದರೆ ವಿಸ್ತಾರವಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಅರ್ಥಾನುಸಂಧಾನ ಪೂರ್ವಕವಾಗಿ ಮಾಡಬೇಕು. ಹೆಚ್ಚಿನ ಸ್ತೋತ್ರ ಮಂತ್ರಗಳ ಪಾರಾಯಣ ಮಾಡಬೇಕು. ಶಾಸ್ತ್ರಗಳ ಶ್ರವಣ ಮಾಡಬೇಕು. ತೃಪ್ತಿಯೇ ಇರಬಾರದು. ಇಷ್ಟು ದಿವಸ ಮಾಡಿವಲ್ಲ ಸಾಕು ಅಂತ ಕಡಿಮೆ ಮಾಡುವಂತಹ ದಾರಿಯೊಳಗಿದ್ದಾರೆ ಇವತ್ತು ಜನ. ಆಯ್ತಲ್ಲ, ಎಲ್ಲ ಆಗಿದೆ. ನಮ್ಮ ಪೈಕಿ ಕೆಲವರೆಲ್ಲ ಇದ್ದಾರೆ, ನಮ್ಮ ಪರಿಚಯದವರು, ಸ್ವಲ್ಪ ದೂರದ ಸಂಬಂಧ, ಅವರೆಲ್ಲ ಬೇಕಾದ್ ಮಾಡ್ತಾರೆ ಅಂತ. ಅವ್ರು ಮಾಡಿದ್ರೆ ಇವನಿಗೇನು ಬಂತು, ಹಿಂಗ ಅನ್ನೋರಿದ್ದಾರೆ. ಅದನ್ನೆಲ್ಲ ನಮ್ಮ ಪೈಕಿ ಕೆಲವರಿದ್ದಾರೆ, ಅವರು ಮಾಡ್ತಾರೆ. ಅವಶ್ಯವಾಗಿ ಅನ್ಬೋದು, ಅನ್ಬಾರದು ಅಂತ ನಾನು ಅನ್ನೋದೇ ಇಲ್ಲ. ಊಟಕ್ಕೂ ನೀವು ಹಾಗೆ ಅಂತಿದ್ರೆ ಇದಕ್ಕೂ ಹಾಗೆ ಅನ್ಬೋದು. ನಮ್ಮವರೆಲ್ಲ ಊಟ ಮಾಡ್ತಾರೆ, ನಮಗೇನು ಟೈಮ್ ಇರೋದಿಲ್ಲ ಅಂತ ನೀವು ಅನ್ನೋದಾದರೆ ಸಾಧನದ ಬಗ್ಗೆಯೂ ಹಾಗೆ ಹೇಳ್ಬೋದು. ಊಟಕ್ಕೆ ಮಾತ್ರ ಅದು ನಡೆಯುವುದಿಲ್ಲ. ಅಕ್ಕಪಕ್ಕದವರು ಮಾಡಿದ್ರು, ಹೆಂಡತಿ ಮಕ್ಕಳು ಮಾಡಿದ್ರು, ತಾನು ಮಾಡಲೇಬೇಕು. ಸಾಧನೆ ಮಾತ್ರ ಇನ್ನೊಬ್ಬರು ಮಾಡಿದ್ದು ತನಗೆ ಹೇಗಾಗತ್ತೆ?